ನಮಸ್ಕಾರ ಸ್ನೇಹಿತರೆ. ಓಂ ಅನ್ನೋದು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿನಿಧಿಸುತ್ತೆ. ಓಂಕಾರವನ್ನು ಎಲ್ಲ ಮಂತ್ರಗಳ ರಾಜ ಅಂತ ಕರೀತಾರೆ. ಎಲ್ಲ ಮಂತ್ರಗಳ ಮೂಲವೇ ಓಂ. ನಮ್ಮ ಸನಾತನ ಧರ್ಮದಲ್ಲಿ ಓಂ ಎನ್ನುವ ಬೀಜಾಕ್ಷರ ಮಂತ್ರಕ್ಕೆ ಪವಿತ್ರ ಸ್ಥಾನವಿದೆ. ಓಂಕಾರವು ಪರಬ್ರಹ್ಮನನ್ನು ಪ್ರತಿನಿಧಿಸುತ್ತೆ. ಓಂ ಅನಂತವಾದ ಶಕ್ತಿಯನ್ನು ಪ್ರತಿನಿಧಿಸುತ್ತೆ. ಓಂಕಾರಕ್ಕೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ಹೆಚ್ಚು ಮಹತ್ವ ಇದೆ. ವೇದ ಮಂತ್ರ, ದೇವರ ಸ್ಮರಣೆಯಲ್ಲಿ ಓಂ ಶಬ್ದದ ಮೂಲಕವೇ ಆರಂಭವಾಗುತ್ತೆ. ಓಂ ಎನ್ನುವುದು ಒಂದು ಅಕ್ಷರವಲ್ಲ, ಅದು ಆ, ಉ, ಮಾ ಎಂಬ 3 ಅಕ್ಷರಗಳ ಸಂಗಮ. ಆ ಅಂದರೆ ಸೃಷ್ಟಿ, ಉ ಎಂದರೆ ವಿಕಸನ, ಮಾ ಎಂದರೆ ಮೌನ ಹಾಗೂ ವಿನಾಶ ಎಂಬ ಅರ್ಥವನ್ನು ಹೋಲುತ್ತೆ. ಹಾಗಾಗಿ ಒಂದೇ ಪದವು ಸೃಷ್ಟಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತೆ. ಓಮನ್ನು ಬೌದ್ಧ ಧರ್ಮದಲ್ಲಿ ಅವಲೋಕಿತೇಶ್ವರ ಓಂನಿಂದ ಪ್ರಾರಂಭವಾಗುತ್ತೆ. ಜೈನ ಧರ್ಮದಲ್ಲಿ ನಮೋಕಾರಂ ಮಂತ್ರವು ಸಹ ಓಮಿಂದ ಪ್ರಾರಂಭವಾಗುತ್ತೆ. ಬೌದ್ಧ ತತ್ವದಲ್ಲಿ ಶಾಸ್ತ್ರದಲ್ಲಿ ಪ್ರಣವದಿಂದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತದೆ. ಶಿವಪುರಾಣದಲ್ಲಿ ಶಿವನ 5ನೇ ತಲೆಯ ಸಂಕೇತವಾಗಿದೆ ಓಂ. ವಿಷ್ಣು ಪುರಾಣದಲ್ಲಿ ವಿಷ್ಣು ಮತ್ತು ಶ್ರೀ ಮತ್ತು ಭಕ್ತರ ಸಂಕೇತವಾಗಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ಓಮನ್ನು ಭಗವಂತನ ತತ್ವ ಅಂತ ಹೇಳಲಾಗಿದೆ. ಓಮಿಂದ ಭಗವಂತನನ್ನು ಕಂಡುಕೊಳ್ಳಬಹುದಾಗಿದೆ. ಯೋಗ ಸೂತ್ರದ ಪ್ರಕಾರ ಈಶ್ವರನ ಒಂದು ಭಾಗವೇ ಓಂಕಾರವಾಗಿದೆ. ಯೋಗಗಳಲ್ಲಿ ಓಂ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾವ ವ್ಯಕ್ತಿ ಓಂ ಶಬ್ದವನ್ನು ಉಚ್ಚರಿಸಿ ತನ್ನ ಪ್ರಾಣವನ್ನು ತ್ಯಜಿಸುತ್ತಾನೋ ಅವನು ಪರಮಾಗತಿಯನ್ನು ಪಡಿತಾನೆ ಅಂತ ಹೇಳ್ತಾನೆ ಶ್ರೀಕೃಷ್ಣ. ಓಂಕಾರದಿಂದ ಆಗುವ ಪ್ರಯೋಜನಗಳು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ. ಏನೆಂದರೆ 15 ದಿನಗಳ ನಿರಂತರ ಓಂಕಾರದ ಪಠಣದಿಂದ ಒತ್ತಡಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಶಾಂತವಾಗುತ್ತೆ. ಇದರಿಂದ ಮಾನಸಿಕ ಒತ್ತಡವು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನಸ್ಸಿನಲ್ಲಿರುವ ಭಯ, ಅಸಮಾಧಾನ ನಿವಾರಣೆಯಾಗುತ್ತೆ. ಓಂಕಾರದ ಉಚ್ಚಾರಣೆಯು ದೇಹದಲ್ಲಿರುವ ಎಲ್ಲ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತೆ ಮತ್ತು ಹೃದಯದ ಆರೋಗ್ಯ ಸುಧಾರಿಸುತ್ತೆ. ರಕ್ತ ಸಂಚಾರವು ಸಹ ಆರೋಗ್ಯಕರವಾಗಿರುತ್ತೆ. ಜೀರ್ಣಾಂಗ ವ್ಯವಸ್ಥೆ ಸುಧಾರಿಸುತ್ತೆ. ಓಂಕಾರವು ನಮ್ಮಲ್ಲಿರುವ ಉದಾಸೀನತೆಯನ್ನು ಬದಿಗೆ ಸರಿಸಿ ಉತ್ಸಾಹವನ್ನು ಹೆಚ್ಚಿಸುತ್ತೆ. ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲುತ್ತಿದ್ದಲ್ಲಿ ಮಲಗುವ ಮುನ್ನ 5 ನಿಮಿಷ ಓಂಕಾರವನ್ನು ಪಠಿಸಿ. ಓಂಕಾರ ಪಠಣದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಾಗುತ್ತೆ. ಮನುಷ್ಯನ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯವನ್ನು ಹೆಚ್ಚು ಮಾಡುತ್ತೆ ಓಂಕಾರ. ಓಂಕಾರ ಉಚ್ಚಾರಣೆಯು ಗಂಟಲಿನ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದು ಥೈರಾಯ್ಡ್ ಗ್ರಂಥಿಯನ್ನು ಆರೋಗ್ಯಕರವಾಗಿರಿಸುತ್ತೆ. ಓಂಕಾರದಿಂದ ಆತ್ಮವಿಶ್ವಾಸ, ಏಕಾಗ್ರತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಓಂಕಾರದಿಂದ ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಬಹುದು. ಇವೆಲ್ಲ ವೈಜ್ಞಾನಿಕವಾಗಿ ಸಾಬೀತಾಗಿರುವ ಆರೋಗ್ಯಕರ ವಿಷಯಗಳು. ಇನ್ನೊಂದು ಪ್ರಮುಖ ವಿಷಯ ಏನೆಂದರೆ, ಓಂನ ಮೂಲವು ಬ್ರಹ್ಮಾಂಡದ ಆರಂಭದ ಕಥೆಯಾಗಿದೆ. ಬ್ರಹ್ಮಾಂಡದ ಆರಂಭದ ಸಮಯಕ್ಕೆ ಅದಕ್ಕೂ ಮೊದಲು ಕತ್ತಲು ಮಾತ್ರ ಇತ್ತು. ಆಗ ಓಂ ಎಂಬ ಶಬ್ದ ಕೇಳಿಬರುತ್ತೆ. ಈ ಓಂನಿಂದ ದೇವತೆಗಳು ಹುಟ್ಟಿಕೊಂಡರು ಮತ್ತು ಸೃಷ್ಟಿ ಆರಂಭವಾಯಿತು. ಇದು ನಮ್ಮ ಪುರಾಣಗಳಲ್ಲಿ ಹೇಳಿರೋದು. ವಿಜ್ಞಾನವು ಸಹ ಅದನ್ನೇ ಹೇಳೋದು. ಸೃಷ್ಟಿಯ ಮೂಲ ಪುರುಷ ಸೂರ್ಯ. ಸೂರ್ಯನಿಂದ ಬರ್ತಾ ಇರೋ ಶಬ್ದವೇ ಓಂ. ಇದನ್ನು ನಾಸಾ ಇತ್ತೀಚೆಗೆ ಕಂಡುಹಿಡಿದಿದೆ ಅಷ್ಟೆ. ಆದರೆ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಮೊದಲೇ ಓಮನ್ನು ಜಗತ್ತಿಗೆ ಕೊಟ್ಟಿದ್ದಾರೆ. ಇದು ಓಂನ ಕೆಲವು ವಿಶೇಷತೆಗಳು. ನಮಸ್ಕಾರ.